ಈ ಟ್ರೆಂಡ್ ಲೈನ್ ಇಲ್ಲೇ ಯೂಸ್ ಮಾಡ್ತಿ ಇದರಿಂದ ಉಪಯೋಗ ಏನು? ಇದು ಮಾರ್ಕೆಟ ಬೈ ಸೆಲ್ ಮಾಡಕ್ಕೆ ಮೇನ್ ಯೂಸ್. ಇದಕ್ಕೆ ಪ್ಯೂರ್ ಪ್ರೈಸ್ ಆಕ್ಷನ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತೀವಿ. ಮಾರ್ಕೆಟ ಇಸ್ 99% ಸೈಕಾಲಜಿ. ಮಾರ್ಕೆಟ ಟ್ರೆಂಡ್ ಲೈನ್ಸ್ ವರ್ಕ್ ಮಾಡ್ತಾವೆ ಕಂಟಿನ್ಯೂಸ್. ಸೊ ಒಂದು ಬೋಲ್ ಹಿಡಿದ ಥ್ರೋ ಮಾಡಿದೆ ಅಂದ್ರೆ ಕಂಟಿನ್ಯೂಸ್ ಒಂದೇ ಸಪೋರ್ಟ್ ಝೋನ್ದಾಗ ಟ್ಯಾಪ್ ಆಗೈತೆ ಅಂದ್ರೆ ಅದಕ್ಕೆ ಸಪೋರ್ಟ್ ಝೋನ್ ಅಂತೀವಿ. ಸೊ ಲಾಸ್ಟ್ ಹೈ ಹೋಗೈತಿ, ಎಲ್ಲಿಂದ ಹೈ ಹೋಗೈತಿ, ಇಲ್ಲಿಂದ ಹೈ ಹೋಗೈತಿ, ಇದೊಂದು ಝೋನ್. ಇಲ್ಲಿ ಕ್ಯಾಂಡಲ್ ಲಾಸ್ಟ್ ಎಂಡ್ ಆಗೈತಿ ಕ್ಯಾಂಡಲ್. ಸೊ ಇದನ್ನು ಕ್ರಾಸ್ ಆಗೋಣ ಸೆಲ್ ಆಗೈತಿ. ಸೊ ಇದಕ್ಕೆ ನಾವು ರೆಸಿಸ್ಟೆನ್ಸ್. ಇದು ಸಿಂಪಲ್ ಥೇರಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಈಗ ನೀವು ಟ್ರೆಂಡ್ ಲೈನ್ ಹಾಕಿಲ್ಲ, ಇದ್ರ ದಾಟಿ ಮ್ಯಾಗ ಹೋತಂದ್ರೆ ಇದನ್ನು ದಾಟಿ ಈ ಸಪೋರ್ಟ್ ಝೋನ್ ಏನಾರ ದಾಟಿ ಮ್ಯಾಲೆ ಹೋತಂದ್ರೆ ಇದನ್ನು ನಾ ಇಲ್ಲಿಂದ ಬೈಯಿಂಗ್ ಮಾಡ್ತೇನೆ. ಸೊ ಕಂಟಿನ್ಯೂಸ್ ಮತ್ತು ಸಿಲ್ವರ್ ಬೈಯಿಂಗ್ ಆಕೈತಿ. ಸೊ ಅದ ಸಪೋರ್ಟ್ ಝೋನ್ ಇಂತ್ರ ಏನಾರ ಸೆಲ್ಲಿಂಗ್ ಹೋತಂದ್ರೆ ಇಲ್ಲಿ, ಸೊ ನಾ ಮತ್ತೆ ಸೆಲ್ ಮಾಡ್ತೇನೆ. ಈ ಝೋನ್ದಾಗ ನಾನು ಟ್ರೇಡ್ ಐತಿ ಇಲ್ಲ ರೀ. ಸೊ ಅವಾಗ ಅಷ್ಟೇ ನಾನು ಟ್ರೇಡ್ ಮಾಡ್ಬೇಕು. ಅವಾಗ ಅಷ್ಟೇ ಟ್ರೇಡ್ ಮಾಡ್ಬೇಕು. ಡೈಲಿ ಅರ್ನಿಂಗ್ ಐತೆ ಅಂತ ಡೈಲಿ ಟ್ರೇಡ್ ಮಾಡಂಗಿಲ್ಲ ಮಾರ್ಕೆಟ್ನಾಗ. ನಿನ್ಗೊಂದು ಪ್ರಾಪರ್ ಝೋನ್ ಸಿಗ್ತೈತೆ, ಆ ಝೋನ್ದಾಗ ಅಷ್ಟೇ ಟ್ರೇಡ್ ಮಾಡೋದು ಕಲಿಬೇಕು. ಇದಕ್ಕೆ ಡಿಸಿಪ್ಲಿನು ಬೇಕು, ಪೇಷನ್ಸು ಬೇಕು, ಕನ್ಸಿಸ್ಟೆನ್ಸಿನೂ ಬೇಕು ಮಾರ್ಕೆಟ್ಗೆ. ಡೈಲಿ ಅರ್ನಿಂಗ್ ಮಾಡಂಗಿಲ್ಲ ಮಾರ್ಕೆಟ ಅಷ್ಟೇ. ಸೊ ಫಾಲೋ ಫಾರ್ ಮೋರ್ ವಿಡಿಯೋಸ್.